ನನ್ನ ಹೆಸರು ಕವಿತಾ ಮತ್ತೆ ನಮ್ಮ ಹಸ್ಬೆಂಡ್ ಹೆಸರು ತಮ್ಮ ರೆಡ್ಡಿ. ನಾವು ಒಂದು ಬಟ್ಟೆ ಅಂಗಡಿಯನ್ನು ಓಪನ್ ಮಾಡಿದೀವಿ. ಅದರ ಹೆಸರು ಬಂದು ಪೂರ್ವಿ. ಅದರಲ್ಲಿ ಶೂಟಿಂಗ್ಸ್ ಮತ್ತೆ ಶರ್ಟಿಂಗ್ಸ್ 1 ಫ್ಲೋರ್ ಅಲ್ಲಿ ನಡೆಸ್ತಾ ಇದೀವಿ. 2nd ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ರೆಡಿಮೇಡ್ಸ್ ಅನ್ನು ನಡೆಸ್ತಾ ಇದೀವಿ. ಶೂಟಿಂಗ್ ಶರ್ಟಿಂಗ್ ಅಲ್ಲಿ ಲೆನಿನ್ ಇದೆ, ರೇಮಂಡ್ಸ್ ಇದೆ, ಗೀಜಾ ಕಾಟನ್ ಇದೆ, ಅರವಿಂದ್ ಕಾಟನ್ ಇದೆ, ಲೆನಿನ್ ಕಾಟನ್ ಇದೆ, ಸಿಯಾರಾಮ್ಸ್ ಇದೆ, ರೀಡ್ ಅಂಡ್ ಟೈಲರ್ ಇದೆ, ಕದರ್ ಬಟ್ಟೆಗಳಿದೆ. ಇದು ಬಂದ್ಬಿಟ್ಟು ಖಾಸಗಿ ಬಸ್ ನಿಲ್ದಾಣ ಅಂದ್ರೆ ಸಿವಿಲ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ. ಫಸ್ಟ್ ಇದೇ ಫ್ಲೋರ್ ಅಲ್ಲಿ ಪದ್ಮಾವತಿ ಸ್ಟುಡಿಯೋ ಇತ್ತು, ಅದೇ ಜಾಗದಲ್ಲಿ ನಡೆಸ್ತಾ ಇದೀವಿ. ಮತ್ತೆ ರೆಡಿಮೇಡ್ ಅಲ್ಲಿ ಎಲ್ಲಾ ವಿಧವಾದ ಕಾರ್ಗೋ ಪ್ಯಾಂಟ್ಸ್, ಲೆನಿನ್ ಶರ್ಟ್ಸ್, ಜೀನ್ಸ್ ಮತ್ತೆ ಆಲ್ಮೋಸ್ಟ್ ಎಲ್ಲ ರೆಡಿಮೇಡ್ ಗಾರ್ಮೆಂಟ್ಸ್ ಮೆನ್ಗೆ ಎಲ್ಲ ಅವೈಲಬಲ್ ಇದೆ ಮತ್ತು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಶರ್ಟ್ಸ್ ಮತ್ತೆ ಜೀನ್ಸ್, ಫಾರ್ಮಲ್ ಪ್ಯಾಂಟ್ಸ್ ಅವೈಲಬಲ್ ಇದೆ. ಒಂದ್ಸಲಿ ಬಂದು ಭೇಟಿ ಕೊಡಿ, ರಿಯಾಯಿತಿ ದರದಲ್ಲಿ ಡಿಸ್ಕೌಂಟ್ಸ್ ಇರುತ್ತದೆ. ನಮ್ಮನ್ನು ಸಂಪರ್ಕಿಸಬೇಕಂದ್ರೆ 9611567630 ಕರೆ ಮಾಡಿ ಸಂಪರ್ಕಿಸಿ. ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆಯ KGF ಹಾಗೂ ಬೇತಮಂಗಲದಲ್ಲಿ ಸುರಿದಂತಹ ಅಕಾಲಿಕ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆಯ ರಭಸಕ್ಕೆ ಓಲ್ಡ್ ಬಸ್ ಸ್ಟ್ಯಾಂಡ್ ಬಳಿ ಮನೆಗಳಿಗೆ ನೀರು ನುಗ್ಗಿದೆ. ಬೇತಮಂಗಲದ ಸುಮಾರು 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಇದರಿಂದ ಜನರು ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗತಕ್ಕಂಥದ್ದು. ಸರಿಯಾಗಿ ಚರಂಡಿ ವ್ಯವಸ್ಥೆ ನಿರ್ಮಾಣ ಮಾಡದೇ ಇರತಕ್ಕಂಥದ್ದೇ ಈ ರೀತಿಯ ಅವಘಡಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇನ್ನು ನೀರು ಖಾಲಿ ಮಾಡಲು ಜನರು ಸಹ ಹರಸಾಹಸವನ್ನು ಪಡ್ತಾ ಇರ್ತಕ್ಕಂಥದ್ದು. ಸುಮಾರು 10 ವರ್ಷಗಳಿಂದ ಮಳೆ ಬಿದ್ದರೆ ಸರಾಗವಾಗಿ ನೀರು ಹರಿಯಲು ಚರಂಡಿ ವ್ಯವಸ್ಥೆ ಇಲ್ಲದೇ ಇರೋದೇ ಈ ಒಂದು ಅವಘಡಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಸುಮಾರು 3 ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದರೂ ಅಭಿವೃದ್ಧಿ ಕಾಣದೆ ಓಲ್ಡ್ ಬಸ್ ಸ್ಟ್ಯಾಂಡ್ ಏರಿಯಾ ಈಗ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಅವಲ್ ತಕ್ಕೆ ಸಾಲ್ರಕ್ಕ చిన్నప్ప
ಮಹದೇವಪುರ, ಬೇತ್ಮಂಗಲ, ಹೋಲ್ಸ್ಟನ್ 5ನೇ ಬ್ಲಾಕು. ಈ ರೋಡಲ್ಲಿ ಮಳೆ ಬಂದರೆ ನಮಗೆ ಓಡಾಡೋಕ್ಕಾಗಲ್ಲ. ಬೇರೆ ನೀರು ಕೊಚ್ಚೆ ಎಲ್ಲ ಮನೆಗಳಿಗೆಲ್ಲ ನುಗ್ತದೆ. ಡ್ರೈನ್ಸ್ ಶುದ್ಧ ಮಾಡಿ ಸುಮಾರು 10 ವರ್ಷ ಆಗಿದೆ. ಎಲ್ಲ ಡ್ರೈನ್ ಬಿದ್ದೋಗಿದೆ. ಯಾವ ರೋಡನ್ನು ಇದು ಆ ಕಡೆನೂ ಹೋಗಲ್ಲ, ಈ ಕಡೆ ಹೋಗಲ್ಲ, ಎಲ್ಲ ಮನೆಗಳಿಗೆ ನುಗ್ತದೆ. 30 ಮನೆಯವರೆಗೆ ಇಲ್ಲಿ ತೊಂದರೆ ಆಗ್ತಾಯಿದೆ. ಈ ತಕ್ಷಣ ರೆಡಿ ಮಾಡೋಕ್ಕೆ MLA ಅವ್ರಿಗೆ ನಾವು ಬೇಡ್ಕೊಳ್ತಾ ಇದ್ದೀವಿ. ಮೆಂಬರ್ಗಳು 3 ಜನ ಇದ್ದಾರೆ ನಮ್ಮ ವಾರ್ಡಲ್ಲಿ. 3 ಜನ ಮೆಂಬರ್ಗಳು ಬರ್ತಾರೆ, ಆವಾಗ ಸ್ವಲ್ಪ ಕ್ಲೀನ್ ಮಾಡ್ತಾರೆ ಅಷ್ಟೇ. ಅದೇನು ಕ್ಲೀನ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ. ಅದನ್ನೇನು ಹೊಸದಾಗಿ ಕಟ್ಟಡ ಮಾಡಲ್ಲ, ಅದು ಮೋರಿ ಅಭಿವೃದ್ಧಿ ಮಾಡಿಲ್ಲ.